प्यारे बच्चों एंड मेरा साथी टीचर्स सबको अस्ಸಲಾಮ್ ಅಲೈಕುಂ रहमत। ನಿಮ್ಮ ಪ್ರೀತಿಯ ಟೀಚರ್ ಕನ್ಯಾಕುಮಾರಿ ಸಹ ಶಿಕ್ಷಕರು ಸರ್ಕಾರಿ ಉರ್ದು ಪ್ರೌಢಶಾಲೆ ಸಲೆಪೇಟ್ ತಾಲೂಕಾ ಚಿಂಚೋಳಿ ಜಿಲ್ಲಾ ಕಲಬುರಗಿ ಇವರು ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಶುಭ ಹಾರೈಸುತ್ತೇನೆ। ಪ್ರೀತಿಯ SSLCಯ ವಿದ್ಯಾರ್ಥಿಗಳೇ, ಉರ್ದು ಮಾಧ್ಯಮದ ವಿದ್ಯಾರ್ಥಿಗಳು ದ್ವಿತೀಯ ಭಾಷೆ ಕನ್ನಡದಲ್ಲಿ ಪಾಸಾಗುವ ಗುಟ್ಟು ಇಂದು ನಾನು ನಿಮಗೆ ಹೇಳಿಕೊಡಲು ಇಷ್ಟಪಡುತ್ತೇನೆ। SSLC ವಿದ್ಯಾರ್ಥಿಗಳೇ, ನಿಮಗೆ ಮೊಟ್ಟ ಮೊದಲನೇದಾಗಿ ಪರೀಕ್ಷೆಯ ಬಗ್ಗೆ ಭಯಬೇಡ, ಅದರಲ್ಲೂ ಕನ್ನಡ ಭಾಷೆಯ ಬಗ್ಗೆ ತುಂಬ ಭಯವಿದೆ, ಅದು ಮೊದಲು ಬೇಡವೇ ಬೇಡ, ಯಾಕೆಂದರೆ ನಾವು ನಿಮ್ಮೊಂದಿಗೆ ಇದ್ದೇವೆ, ನೀವು ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ಖಂಡಿತವಾಗಿಯೂ ಕನ್ನಡದಲ್ಲಿ ಪಾಸಾಗ್ತೀರಿ। ಕನ್ನಡದಲ್ಲಿ ಪಾಸಾಗುವುದು ತುಂಬ ಸರಳ ಮತ್ತು ಸುಲಭವಾಗಿದೆ। ಅದು ಹೇಗೆಂದರೆ, ಮೊಟ್ಟ ಮೊದಲನೇದಾಗಿ ಬಹು ಆಯ್ಕೆಯ ಪ್ರಶ್ನೆಗಳು, ಒಟ್ಟು 4 ಅಂಕದ ಪ್ರಶ್ನೆಗಳಿರುತ್ತವೆ। ಈ 4 ಅಂಕಗಳು ಗ್ಯಾರಂಟಿ ನಿಮ್ಮದಾಗಿರುತ್ತದೆ। ಅಲ್ಲಿ 4 ಆಯ್ಕೆಗಳಿರುತ್ತವೆ, ಅದರಲ್ಲಿ ಒಂದು ಸರಿಯಾದ ಉತ್ತರವನ್ನು ಆರಿಸಿ ಬರೆದರೆ ಸಾಕು। ಇದಾದ ನಂತರ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬಯಸುವ ಪ್ರಶ್ನೆಗಳು ಇರುತ್ತವೆ, ಅವುಗಳು ಒಟ್ಟು 12 ಆಗಿರುತ್ತವೆ। ಆ 12 ಅಂಕಗಳು ಕೂಡ ಗ್ಯಾರಂಟಿ ನಿಮ್ಮದಾಗಿಸಿಕೊಳ್ಳಬಹುದು। ಈ ಪ್ರಶ್ನೆ ತುಂಬ ಸರಳ ಮತ್ತು ಸುಲಭವಾಗಿರುತ್ತವೆ। ಈ 12 ಅಂಕಗಳು ನಿಮ್ಮದಾಗಿಸಿಕೊಳ್ಳಬೇಕಾದರೆ ಮೊಟ್ಟ ಮೊದಲು ನೀವು ಎಲ್ಲ ಪಾಠಗಳಲ್ಲಿ ಬರುವ ಒಂದು ವಾಕ್ಯದ ಉತ್ತರದ ಪ್ರಶ್ನೋತ್ತರಗಳನ್ನು ಒಂದೆಡೆ ಬರೆದಿಟ್ಟುಕೊಂಡು ದಿನಕ್ಕೆ 1 ಸಾರಿಯಾದರೂ ಅವುಗಳನ್ನು ಓದಿಕೊಳ್ಳಬೇಕು ಮತ್ತು ಅವುಗಳನ್ನು ಬರೆಯುತ್ತಾ ಪ್ರಯತ್ನಿಸ್ತಾ ಇರಬೇಕು। ಈ ಒಂದು ವಾಕ್ಯದ ಪ್ರಶ್ನೆ ಉತ್ತರ ಸರಳ ಮತ್ತು ಸುಲಭವಾಗಿರುವುದರಿಂದ ಇವು ನಿಮಗೆ ನೆನಪಿನಲ್ಲಿಟ್ಟುಕೊಳ್ಳಲು ಸಾಧ್ಯ ಆಗ್ತದೆ। ಹೀಗಾಗಿ ಈ ಒಂದು ಅಂಕದ 12 ಪ್ರಶ್ನೆಗಳು ನೀವು ಸರಳವಾಗಿ ಉತ್ತರಿಸಿದರೆ ಸಾಕು, ಈ 12 ಅಂಕಗಳು ನಿಮ್ಮದಾಗಿಸಿಕೊಳ್ಳಬಹುದಾಗಿದೆ। ಇದಾದ ನಂತರ ಸಾಹಿತಿ ಅಥವಾ ಕವಿ ಅಥವಾ ಲೇಖಕರ ಪರಿಚಯದ ಪ್ರಶ್ನೆ ಒಂದಾಗಿರುತ್ತದೆ, ಅದು 3 ಅಂಕದ ಪ್ರಶ್ನೆ ಇರುತ್ತದೆ। ಈ 3 ಅಂಕದ ಪ್ರಶ್ನೆ ಉತ್ತರ ಬರೆದರೆ ಸಾಕು, ಈ 3 ಅಂಕಗಳು ಕೂಡ ಗ್ಯಾರಂಟಿ ನಿಮ್ಮದಾಗಿಸಿಕೊಳ್ಳಬಹುದು। ಸಾಮಾನ್ಯವಾಗಿ ಎಲ್ಲ ಗದ್ಯ ಪದ್ಯಗಳನ್ನೊಳಗೊಂಡಂತೆ ಕೇವಲ ಒಬ್ಬರನ್ನು ಕೇಳಲಾಗಿರುತ್ತದೆ। ಈ ವರ್ಷ 2 ಗದ್ಯ 1 ಪದ್ಯವನ್ನು ಕಡಿತಗೊಳಿಸಲಾಗಿದೆ, ಏಕೆಂದರೆ ಕೊರೋನಾ ವೈರಸ್ ಸಲುವಾಗಿ। ಅಂದರೆ ಕೇವಲ ನೀವು 11 ಕೃತಿಕಾರರ ಪರಿಚಯವನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಮಾತ್ರ ಸಾಧ್ಯ। ಈ ಕವಿ ಪರಿಚಯದಲ್ಲಿ ಕವಿಯ ಕಾಲ, ಸ್ಥಳ, ಅವರು ಬರೆದಿರುವಂತಹ ಕೃತಿ ಮತ್ತು ಪ್ರಶಸ್ತಿಗಳನ್ನು ಒಂದೆರಡು ಬರೆದರೆ ಸಾಕು, ಒಟ್ಟು 3 ಅಂಕಗಳು ನಿಮ್ಮದಾಗಿಸಿಕೊಳ್ಳಬಹುದು। ಈಗಾಗಲೇ ನಿಮಗೆ ಪಾಠಕ್ಕಿರುವ ಸಾಹಿತಿಗಳ ಪರಿಚಯವನ್ನು ಸರಳವಾಗಿ ಕಲಿಸಿಕೊಡಲಾಗಿದೆ, ನೀವು ಅದನ್ನು ಆಗಾಗ ಓದಿದರೆ ಮತ್ತು ಬರೆದರೆ ಸಾಕು, ಈ 3 ಅಂಕಗಳು ಕೂಡ ಗ್ಯಾರಂಟಿ ನಿಮ್ಮದಾಗಿಸಿಕೊಳ್ಳಬಹುದಾಗಿದೆ। ನಂತರ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯುವ ಪ್ರಶ್ನೆ, ಒಟ್ಟು 5 ಪ್ರಶ್ನೆಗಳಿರುತ್ತವೆ, 3 ಅಂಕದ ಪ್ರಶ್ನೆ, ಒಟ್ಟು 15 ಅಂಕಗಳಿರುತ್ತವೆ। ಈ 15 ಅಂಕಗಳಲ್ಲಿ ಕನಿಷ್ಠ 10 ಅಂಕಗಳು ಗ್ಯಾರಂಟಿ ನಿಮ್ಮದಾಗಿಸಿಕೊಳ್ಳಬಹುದು। ಅದು ಹೇಗೆಂದರೆ, ಈಗಾಗಲೇ ನೀವು ಓದಿದ ಸಾಹಿತಿಯ ಪರಿಚಯದಲ್ಲಿನ ಅದೇ ಸಾಹಿತಿ, ಅದೇ ಪಾಠ, ಅದೇ ಆಕಾರ ಕೃತಿಯನ್ನು ಇಲ್ಲಿಯೂ ಬರೆದರೆ ಆಯಿತು। ನಂತರ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತ ಬರೆದರೆ ಸಾಕು, ಕನಿಷ್ಠ 10 ಅಂಕಗಳು ನಿಮ್ಮದಾಗಿಸಿಕೊಳ್ಳಬಹುದು। ಇದಾದ ನಂತರ ಅಲಂಕಾರ ಹೆಸರಿಸಿ ಸಮನ್ವಯಗೊಳಿಸುವ ಪ್ರಶ್ನೆ ಒಂದಾಗಿರುತ್ತದೆ, ಅದು 3 ಅಂಕದ ಪ್ರಶ್ನೆ।
ಈ 3 ಅಂಕಗಳು ಕೂಡ ಗ್ಯಾರಂಟಿ ನೀವು ಪಡೆದುಕೊಳ್ಳುವುದು ಸರಳ ಮತ್ತು ಸುಲಭವಾಗಿದೆ. ನಿಮ್ಮ ಶಿಕ್ಷಕರ ಸಹಾಯದಿಂದ ಪಾಠದಲ್ಲಿ ಬರುವ ಎಲ್ಲ ಅಲಂಕಾರ ವಾಕ್ಯಗಳ ಪಟ್ಟಿ ಒಂದೆಡೆ ಮಾಡಿಕೊಂಡು ಇವುಗಳನ್ನು ನೆನಪಿಟ್ಟುಕೊಂಡು ಆಗಾಗ ಓದಿ ಬರೆದರೆ ಸಾಕು. 3 ಅಂಕಗಳು ಕೂಡ ನಿಮ್ಮದಾಗಿರುತ್ತವೆ. ಇನ್ನು ಪದ್ಯ ಪೂರ್ಣ ಮಾಡುವುದು. 4 ಅಂಕದ ಪ್ರಶ್ನೆ ಇದಾಗಿರುತ್ತದೆ. ಈ 4 ಅಂಕಗಳು ಕೂಡ ಸುಲಭವಾಗಿ ನಿಮ್ಮದಾಗಿಸಿಕೊಳ್ಳಬಹುದು. ಅದು ಹೇಗೆಂದರೆ, ಕಂಠಪಾಠಕ್ಕಿರುವ ಎಲ್ಲ ಪದ್ಯ ಭಾಗವನ್ನು ಒಂದೆಡೆ ಪಟ್ಟಿ ಮಾಡಿಕೊಂಡು ಅವುಗಳನ್ನು ರಾಗಬದ್ಧವಾಗಿ ಹಾಡುವ ಮೂಲಕ ಕಲಿಯುತ್ತಿರಬೇಕು. ಸುಲಭವಾಗಿ ಮತ್ತು ಕಡಿಮೆ ಸಮಯದಲ್ಲಿ 4 ಅಂಕಗಳ ಗಳಿಕೆ ಮಾಡಿಕೊಳ್ಳಬಹುದಾದ ಪ್ರಶ್ನೆ ಇದು ಆಗಿರುತ್ತದೆ. ಇದಾದ ನಂತರ ಅಪಠಿತ ಗದ್ಯವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸುವುದು. ಇದು ಅತ್ಯಂತ ಸರಳ ಮತ್ತು ಸುಲಭ. ಅದು ಹೇಗೆಂದರೆ ಸುಲಿದ ಬಾಳೆಹಣ್ಣಿನಂತೆ ಹೇಳಬಹುದು. ಇಲ್ಲಿ 4 ಅಂಕದ ಪ್ರಶ್ನೆ ಇರುತ್ತವೆ. ಈ 4 ಅಂಕಗಳು ಕೂಡ ನೀವು ಸುಲಭವಾಗಿ ಗ್ಯಾರಂಟಿ ಪಡೆದುಕೊಳ್ಳಬಹುದು. ಅದು ಹೇಗೆಂದರೆ, ನಿಮ್ಮ ಕಣ್ಣ ಎದುರಿಗೆ ಉತ್ತರ ಇರುತ್ತದೆ. ಅತ್ಯಂತ ಸುಲಭವಾಗಿ ಉತ್ತರಿಸಬಹುದಾಗಿದೆ. ಕೊಟ್ಟಿರುವ ಗದ್ಯವನ್ನು ಚೆನ್ನಾಗಿ ಓದಿಕೊಳ್ಳಬೇಕು. ಅದಾದ ನಂತರ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಓದಿಕೊಂಡು ನಿಧಾನವಾಗಿ ಯೋಚಿಸಿ ಉತ್ತರಗಳನ್ನು ಬರೆದರೆ ಸಾಕು. 4 ಅಂಕ ನಿಮ್ಮದಾಗಿರುತ್ತದೆ. ಕೊನೆಗೆ ಪತ್ರಲೇಖನ ಪ್ರಶ್ನೆ. 1 ಪ್ರಶ್ನೆ ಇರುತ್ತದೆ. 5 ಅಂಕದ ಪ್ರಶ್ನೆ ಇದು. ಈ 5 ಅಂಕದ ಪ್ರಶ್ನೆಯಲ್ಲಿ ಕನಿಷ್ಠ 4 ಅಂಕ ನಿಮ್ಮದಾಗಿಸಿಕೊಳ್ಳಬಹುದು. ಈ ಪತ್ರಲೇಖನ ಪ್ರಶ್ನೆಯಲ್ಲಿ ಒಂದು ವ್ಯಾವಹಾರಿಕ ಹಾಗೂ ಇನ್ನೊಂದು ಖಾಸಗಿ ಪತ್ರ ಇರುತ್ತವೆ. ಇದರಲ್ಲಿ ಆಯ್ಕೆ ನಿಮ್ಮದಾಗಿರುತ್ತದೆ. ಈ ಪತ್ರಲೇಖನದಲ್ಲಿ ಪತ್ರದ ವಿವರಣೆ ಇಲ್ಲದಿದ್ದರೂ ಪರವಾಗಿಲ್ಲ, 4 ಅಂಕ ನಿಮ್ಮದಾಗಿರುತ್ತದೆ. ಅದು ಹೇಗೆಂದರೆ, ಮೊದಲನೆಯದಾಗಿ ದಿನಾಂಕ ಮತ್ತು ಸ್ಥಳವನ್ನು ನಿಮ್ಮ ಪತ್ರದ ಬಲಗಡೆಗೆ ನಮೂದಿಸಬೇಕು. ಇದರ ಕೆಳಗಡೆ ಇಂದ ವಿಳಾಸ ಮತ್ತು ನಿಮ್ಮ ಪತ್ರದ ಎಡಗಡೆಗೆ ಗೆ ವಿಳಾಸ ಬರೆಯಬೇಕು. ವಿಷಯ ಮಾನ್ಯರೇ ಅಂತ ಇಷ್ಟು ಬರೆದರೆ ಸಾಕು. 4 ಅಂಕಗಳು ನಿಮ್ಮದಾಗಿರುತ್ತದೆ. ಇಲ್ಲಿಗೆ ಒಟ್ಟು 40 ಅಂಕ ನಿಮಗೆ ಬಂತು. ನೀವು ಕನ್ನಡದಲ್ಲಿ ಹೀಗೆ ಪಾಸಾಗುವುದು ಗ್ಯಾರಂಟಿ ಇದೆ. ಮಕ್ಕಳೇ, ಮೇಲೆ ತಿಳಿಸಿದಂತೆ ಸ್ವಲ್ಪ ನೀವು ಪ್ರಯತ್ನ ಪಟ್ಟರೆ ಸಾಕು. ಖಂಡಿತವಾಗಿ ಕನ್ನಡದಲ್ಲಿ ನೀವು ಪಾಸ್ ಆಗ್ತೀರಿ. ಆದರೆ ಪಾಸ್ ಆಗುವುದೇ ನಿಮ್ಮ ಟಾರ್ಗೆಟ್ ಆಗಬಾರದು. ಇದು ಪಾಸಾಗಲಿ ಮಾತ್ರ ನೆನಪಿರಲಿ. ಹೆಚ್ಚು ಸ್ಕೋರ್ ಮಾಡುವವರು ತಮ್ಮ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಶ್ರದ್ಧೆಯಿಂದ ಸ್ಮಾರ್ಟ್ ವರ್ಕ್ ಮಾಡಿ 80 ಅಂಕಗಳಿಗೆ 80 ಅಂಕಗಳನ್ನು ನೀವು ಗಳಿಸುವುದರಲ್ಲಿ ಯಾವುದೇ ಸಂಶಯವೂ ಇಲ್ಲ. ಒಟ್ನಲ್ಲಿ ಯಾವುದೇ ಕಾರಣಕ್ಕೂ ಯಾವ ಪ್ರಶ್ನೆಯನ್ನು ಬಿಟ್ಟು ಬರಬೇಡಿ. ಎಷ್ಟು ಗೊತ್ತಿದೆಯೋ ಅಷ್ಟಾದರೂ ಉತ್ತರವನ್ನು ಬರೆದು ಬನ್ನಿ. ಉತ್ತಮ ಫಲಿತಾಂಶ ನಿಮ್ಮದಾಗಲಿ ಎಂದು ಹಾರೈಸುತ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ, ಗುರಿ ದೊಡ್ಡದಾಗಿರಬೇಕು. ಅದರಂತೆ ಪ್ರಾಮಾಣಿಕತೆ ಕೂಡ ಇರಲಿ. ಅಲ್ಲಿ ಗೆಲುವು ನಿಮ್ಮದೇ ಆಗಿರುತ್ತದೆ. ಇಂತಿ ನಿಮ್ಮ ಪ್ರೀತಿಯ ಟೀಚರ್, ಕನ್ಯಾಕುಮಾರಿ ಸಹ ಶಿಕ್ಷಕರು, ಸರಕಾರಿ ಉರ್ದು ಪ್ರೌಢಶಾಲೆ ಸೂಲೆಪೇಟ್, ತಾಲೂಕಾ ಚಿಂಚೋಳಿ, ಜಿಲ್ಲಾ ಕಲಬುರಗಿ. ಇವರು ನಿಮಗೆ ಶುಭಮಸ್ತು ಹಾರೈಸುತ್ತಾ ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.